ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 46ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 47ನೇ ಅಧ್ಯಾಯವನ್ನು ಶುರು ಮಾಡೋಣ. ಬ್ರೋ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಬನ್ನಿ ಸ್ವಲ್ಪ ಮುಂದೆ ಕೂತ್ಕೊಳ್ಳಿ ಅಂದಳು ಶರದಿ. ಸೀಟ್ನ ಬೆಂಡ್ ಮಾಡಿಕೊಂಡು ಮಲಗಬಹುದು, ಮಲಗು ಅಂದ ಸತಿ. ಓ ಎಂದು ಕಿರುಚಲು ಶುರು ಮಾಡಿದವಳ ನಕ್ಷತ್ರಳ ಬಾಯಿ ಮುಚ್ಚಿ, ನೀನು ಗೋಳು ಹುಯ್ಕೊಂಡ್ರೆ ಅವರಿಬ್ಬರು ಮೂವ್ ಆಗೋದೇ ಇಲ್ಲ, ಸ್ವಲ್ಪ ಸುಮ್ಮನೆ ಇರು ಅಂದ ನವೀನ್ ನಿಧಾನವಾಗಿ. ಪಾಪ ಸ್ನೇಹಾನೂ ಮಲಗಿಲ್ಲ. ಗಾಡಿ ಸೈಡ್ಗೆ ಹಾಕು ಸ್ವಲ್ಪ. ಸ್ನೇಹ, ನೀನು ಬಾ ಇಲ್ಲಿ, ಸ್ವಲ್ಪ ನಿದ್ರೆ ಮಾಡು, ನಾನು ಹಿಂದೆ ಕೂರ್ತೀನಿ ಅಂದ ನವೀನ್. ಯಾರಿಗೂ ಕಾಣದಂತೆ ಶರದಿ ಕೂತಿದ್ದ ಸೀಟನ್ನು ಬೆಂಡ್ ಮಾಡಲಾಗದಂತೆ ಲಾಕ್ ಮಾಡಿ ಇಳಿಯುತ್ತಾ ಸ್ನೇಹ ಬಂದು ನಕ್ಷತ್ರಳ ತೊಡೆ ಮೇಲೆ ಮಲಗಿದಳು. ನಕ್ಷತ್ರ ಹಾಗೆ ಸೀಟಿಗೊರಗಿದಳು. ನವಿ ತಲೆ ಸವರುತ್ತಾ ಹಿಂದೆ ಕೂತ. ಕಾರು ಮತ್ತೆ ಚಲಿಸಲಾರಂಭಿಸಿತು. ಮುನೇಶ್ವರ, ಸರ್ವಶಕ್ತನಪ್ಪ ನೀನು, ನಿನಗೆ ಮೌನ ವ್ರತ ಮಾಡ್ತೀನಿ ಅಂದ್ಕೊಂಡ, ಕೂಡಲೇ ದಯೆ ತೋರಿದ್ಯಲ್ಲ ಕರುಣಾಸಾಗರ ಅಂದ ಯತಿ. ಸ್ನೇಹ, ನಿನಗೆ ಬೈತಿರೋದು ಕಣೆ, ನಕ್ಷತ್ರ ಎಚ್ಚರಿಸಿದಳು. ಮೌನ ವ್ರತ ಮಾಡ್ತೀನಿ ಅಂತ ಹೇಳಿ ಮಾತಾಡಿದ್ರೆ ಮುನೇಶ್ವರನ್ ಘೋರ ಶಾಪಕ್ಕೆ ಗುರಿಯಾಗಬೇಕಾಗತ್ತೆ ಅಂದಳು ಸ್ನೇಹ. ಅದೇನು ಮುನೇಶ್ವರ ನೀನು ಹೇಳ್ದಂಗೆ ಕೇಳೋದಾ ಅನ್ನೋ ಹಾಗೆ ಹೇಳ್ತಾ ಇದ್ದೀಯಲ್ಲ ಅಂದ ಯತಿಗೆ. ನಮ್ಮ ಮನೆ ದೇವರು ಮುನೇಶ್ವರ ಅಂದಳು ಸ್ನೇಹ. ವಾಹ್, ಏನೋ ಮಗ, ಆಗಲೇ ಮನೆ ದೇವರಿಗೆ ಅನ್ನಲು ಹೋದ ನವಿಗೆ. ಮಗ, ನಿನ್ನ ಕಾಲು ತೋರಿಸು, ಬಿದ್ದುಬಿಡ್ತೀನಿ, ಮುಂದಕ್ಕೇನು ಹೇಳ್ಬೇಡ ಕಣೋ, ಬಿಟ್ಬಿಡ್ರೋ, ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅನ್ನೋ ಹಾಗೆ ಇದ್ಬಿಡ್ತೀನಿ ಟ್ರಿಪ್ ಮುಗಿಯೋವರೆಗೂ ಯತಿ ಹೇಳಿದ್ದ. ತೊಡೆ ಮೇಲೆ ಮಲಗಿದ್ದ ಸ್ನೇಹಾಳನ್ನು ಎಬ್ಬಿಸಿ ತಳ್ಳಿ, ಸ್ನೇಹ ನೀನು ದುಪ್ಪಟ ಕೊಡೆ ಇಲ್ಲಿ ಎಂದು ಕಿತ್ತುಕೊಂಡು, ಅಣ್ಣ ನೀನು ಹೇಗೆ ಹೇಳಿದ ಸ್ಟೈಲಲ್ಲಿ ಕೂತ್ಕೋಬೇಕು, ಕೂತ್ಕೋ ಅಂದಳು ತಲೆ ಮೇಲೆ ದುಪ್ಪಟ ಹಾಕುತ್ತಾ. ಹಾಕೊಂಡು ಕೂತ್ರೆ ರೇಗ್ಸಲ್ಲ ಅಂತ ಪ್ರಾಮಿಸ್ ಮಾಡು. ಕೂತ್ಕೋತೀನಿ ಅಂತ ಯತಿ ಹೇಳಿದ್ದ. ಆಯಿತು, ಪ್ರಾಮಿಸ್, ರೇಗ್ಸಲ್ಲ, ಕೂತ್ಕೋ ಅಂದಳು ನಕ್ಷತ್ರ. ಇರಮ್ಮು, ನೀನು ನಿಜವಾದ ಕ್ಯಾಂಡಿಡ್ ಪಿಕ್ ಕ್ಯಾಪ್ಚರ್ ಮಾಡಲಿಲ್ಲ ಅಂದರೆ ಮೊಬೈಲ್ ಇದ್ದು ವೇಸ್ಟ್. ಸತಿ, ಸ್ಲೋ ಮಾಡೋ ಸ್ವಲ್ಪ ಅಂದ ನವೀನ್. ಸ್ಲೋ ಏನು, ಸ್ಟಾಪೇ ಮಾಡ್ತೀನಿ, ಗಾಡಿ ಒಳಗಡೆ ಬೇಡ, ಕೂತ್ಕೊಳ್ಳೋ ರೋಡಲ್ಲಿ ಅಂದ ಸತಿ ಗಾಡಿ ಸೈಡ್ಗೆ ಹಾಕುತ್ತಾ. ನಡು ರಸ್ತೆಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತ ವಿವಿಧ ಭಂಗಿಗಳ ನೋಡಿ ಹೊಟ್ಟೆ ಉಣ್ಣಾಗುವಂತೆ ನಗುತ್ತಿದ್ದ ಶರದಿಯನ್ನು ಸ್ನೇಹ ಬೇಕಂತಲೇ ಶರದಿ ಪಕ್ಕದಲ್ಲೇ ನಿಂತು ಕೂರುವ ಭಂಗಿಗಳ ಹೇಳುತ್ತಿದ್ದ ಸತಿ ಕಡೆಗೆ ತಳ್ಳಿದಳು. ಆಯ ತಪ್ಪಿ ಮುಗ್ಗರಿಸಿ ಬೀಳುತ್ತಿದ್ದ ಶರದಿಯನ್ನು ಬೀಳದಂತೆ ಹಿಡಿದುಕೊಂಡ ಸತಿ. ಸೂರ್ಯನ ಮೊದಲ ಕಿರಣದಿಂದ ಅರಳುವ ತಾವರೆಯಂತೆ ಜಗದ ಪರಿವೇ ಇಲ್ಲದೆ ಇಬ್ಬರು ನೆಟ್ಟ ದೃಷ್ಟಿಯಿಂದ ದೃಷ್ಟಿ ಕೀಳಲಾರದೆ ಸ್ತಬ್ಧವಾಗಿದ್ದರು. ಗಮನಿಸಿದ ನವೀನ್ಗೆ, ಮೆಂಟ್ಲು, ಪಟ್ಟಂತ ತೆಗೆಯೋ ಫೋಟೋ ಅಂದಳು ನಕ್ಷತ್ರ. ಸರಸರನೆ ಸೆರೆ ಹಿಡಿದು ಮುಜುಗರವಾಗದಿರಲೆಂದು, ಶರದಿ ಏನೂ ಪೆಟ್ಟಾಗಲಿಲ್ಲ ತಾನೇ ಅನ್ನುತ್ತಾ ಬಂದ ಅನುನಯದಿಂದ ಸಾವರಿಸಿಕೊಂಡವಳು, ಇಲ್ಲ ಬ್ರೋ, ಐ ಫೀಲ್ ಸಮ್ಮನ್ ಈಸ್ ಪುಷಿಂಗ್ ಮೀ, ಯಾರೋ ತಳ್ದಂಗಾಯ್ತು ಅಂದಳು ಸುತ್ತ ಅನುಮಾನದಿಂದ ಸ್ನೇಹಾಳ ಕಡೆಗೆ ನೋಡುತ್ತಾ. ನಿಜ ಹೇಳು, ನೀನೇ ತಾನೇ ತಳ್ಳಿದ್ದು ಸ್ನೇಹಾಳನ್ನು ನೋಡ್ತಾ ಕೇಳಿದ್ಲು. ನಾನು ರಮೇಶು, ನೀನು ರಾಮಕೃಷ್ಣನ ಲೇಡಿ ವರ್ಷನ್ನು ಅಮೃತವರ್ಷಿಣಿ ರೀಶೂಟಿಂಗ್ ನಡೀತಿದೆ ಇಲ್ಲಿ, ತಳ್ಳಿಲಿ ಅಂದಳು. ಓ, ಒಂದು ಪ್ರಶ್ನೆಗೆ ಎಷ್ಟು ಮಾತಾಡ್ತೀಯೇ ಮಾರಾಯ್ತಿ ಅಂದಳು. ನಡೀರಿ, ಮಿಡ್ನೈಟ್ನಲ್ಲಿ ನಡು ರೋಡಲ್ಲ ನಿಮ್ಮ ವಾದ ವಿವಾದಗಳು. ಸತಿ ಮುನ್ನಡೆದು ಸ್ವಸ್ಥಾನದಲ್ಲಿ ಕುಳಿತ. ಎಲ್ಲರೂ ಕುಳಿತಾದ ಮೇಲೆ ಸೀಟ್ ಬೆಂಡ್ ಮಾಡಲಾಗುತ್ತಿಲ್ಲವೆಂದು ಶರದಿಗೆ ತಾನೇ ತುಸುಬಾಗಿ ಲಾಕ್ ಓಪನ್ ಮಾಡಿದ. ಮನಸ್ಸಲ್ಲೇ ಕುಚುಕದೆ ಕಿತಾಪತಿ ಎಂದುಕೊಂಡು ತಿರುಗಿ ನೋಡಿದರೂ ನೋಡದಂತೆ ಕುಳಿತಿದ್ದ ನವೀನ್. ತಾಗಿಯೂ ತಾಗದಂತೆ ಬಳಿ ಸಾರಿದವನು ಮನದೊಳಗಿನ ದ್ವಂದ್ವಗಳನ್ನು ಕೆರಳಿಸಿದ್ದ. ನಕ್ಷುಗೂ ಹೀಗೆ ಆಗೋದಾ? ಎಷ್ಟು ರೇಗಿಸ್ತಿದ್ರೂ ಮನಸ್ಸಿನ ಭಾವನೆಗಳಿಗೆ ಪದಗಳ ರೂಪ ಕೊಡೋಕ್ಕಾಗದೆ ಅದೆಷ್ಟು ತೊಳಲಾಡ್ತಾಳೋ. ಒಂದು ಸಾರ್ತಿ ಎಲ್ಲದರಿಂದ ಹೊರಬಂದು ನಿರುಮ್ಮಳಾಗಿದ್ದಾಳೆ ಈಗ. ಈ ತಳಮಳವೇನ ಒಲವು ಅಂದರೆ? ಪ್ರಶ್ನೆಗಳನ್ನು ತನ್ನೊಳಗೆ ಹತ್ತಿಕ್ಕಲಾರದೆ, ಹೊರಗೆಡವಲೂ ಆಗದೆ ತಲ್ಲಣಿಸಿದಳು ಶರದಿ. ತಂಪು ತಂಗಾಳಿ ಸಂಗೀತ ನುಡಿಸಿದಂತೆ ಬೀಸುತ್ತಿತ್ತು. ಆ ಸಂಗೀತವ ಕೇಳಲೆಂದೇ ಮೂಡಣದಲ್ಲಿ ಸೂರ್ಯ ಇಣುಕುತ್ತಿದೆಯೇನೋ ಎನಿಸುತ್ತಿತ್ತು. ಬೆಳಗಿನ ಜಾವದ ಪ್ರಕೃತಿ. ಗಾಡಿ ನಿಲ್ಲಿಸಿ ಮಲಗಿದ್ದವರನ್ನೆಲ್ಲ ಎಬ್ಬಿಸಿದ ಸತಿ, ಪ್ರಕೃತಿ ಸೌಂದರ್ಯವ ಸವಿಯಲು. ಮೊಬೈಲ್ನಲ್ಲಿ ಟೈಮ್ ನೋಡಿ 5 ಗಂಟೆ ಇನ್ನೂ ಆಗಲೇ. ಎಷ್ಟು ಬೆಳಕಾಗಿದೆ ಈ ಊರಲ್ಲಿ, ಸೂರ್ಯ ಬೇಗ ಡ್ಯೂಟಿಗೆ ಬರ್ತಾನೆ ಅನಿಸುತ್ತೆ, ಮೈ ಮುರಿಯುತ್ತಾ ಇಳಿದರು ಎಲ್ಲರೂ. ಪಪ್ಪ, ವೆದರ್ ಕೋಲ್ಡ್ ಆಗಿದೆ, ನನ್ನಿಂದ ಆಗಲ್ಲ, ಐ ವಾಂಟ್ ಟು ಸ್ಲೀಪ್ ಎಂದು ಮತ್ತೆ ಮಲಗಲೋದ ನಕ್ಷತ್ರಳಿಗೆ, ನಿಂಗೇನೋ ಸರ್ಪ್ರೈಸ್ ಇದೆ, ಬಾ.
ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆಗು ಅಂದ ನವೀನ್. ಸುಮ್ಮನೆ ಇರು, ಸರ್ಪ್ರೈಸ್ ಅಂತ ಯಾಮಾರಿಸ್ಕೊಂಡೇ ಯಾವುದೋ ಕಾಡೊಳಗೆ ಕರ್ಕೊಂಡು ಬಂದಿದ್ದೀಯಾ, ಎಲ್ಲಿದ್ದೀವಿ ತಿಳ್ಕೊಳ್ಳೋಣ ಅಂತಂದರೆ ಒಂದು ಮೈಲ್ಗಲ್ಲು ಬೋರ್ಡ್ ಕೂಡ ಕಾಣಿಸ್ತಿಲ್ಲ. ನಕ್ಷತ್ರ ಹೇಳಿದ್ಲು. ನಕ್ಷು ನೋಡು, ಹೋಟೆಲ್ ಉಡುಪಿ ವಿಹಾರ್ ಅಂತಿದೆ, ಮೇ ಬಿ ವಿ ಆರ್ ಇನ್ ಉಡುಪಿ ಅಂದಳು ಸ್ನೇಹ. ಬೆಡ್ ಕಾಫಿ ಕುಡಿದು ನಿನ್ನ ತಲೆ ಕೆಟ್ಟಿದೆ ನಿಂಗೆ, ಲೂಸ್, ಉಡುಪಿ ಹೋಟೆಲ್ ಆಲ್ ಓವರ್ ಇಂಡಿಯಾದಲ್ಲಿ ಇದೆ ಕಣೆ ದಡ್ಡಿ ಅಂದಳು ನಕ್ಷತ್ರ. ಚೈಲ್ಡ್, ಆಮೇಲೆ ನಿನ್ನ ಕೋಳಿ ಜಗಳ ಆಡುವಂತೆ, ನೋಡು ಒಂದೇ ರೂಮ್ ಇರೋದು, ಬೇಗ ಹೋಗಿ 3 ಜನನೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರೋಗಿ, ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಡೋದು ಅಂದ ಸತಿ. ಅವನೆಲ್ಲಿ? ಕಣ್ಣಳತೆಯಿಂದ ಕಾಣೆಯಾಗಿದ್ದ ನವೀನನನ್ನು ಅರಸುತ್ತಾ ಕೇಳಿದಳು ನಕ್ಷತ್ರ, ಹಸು ಮರೆಯಾದ ಕರುವಿನಂತೆ. ರೂಮ್ ಕೀ ಇಸ್ಕೊಂಡು ಬರೋಕ್ಕೋಗಿದ್ದೆ, ಬ್ಯಾಗ್ ಇಟ್ಕೊಂಡಿದ್ದೀನಿ, ಬೇಗ ರೆಡಿಯಾಗು ಪ್ರತ್ಯಕ್ಷವಾದಂತೆ ಹೇಳಿದ ನವೀನ್. ಬ್ರೋ, ಲಗೇಜ್ ಎಲ್ಲ ಏನೂ ಬೇಡ, ಇದೊಂದು ಬ್ಯಾಗ್ ಸಾಕು ಅಂದಳು ಶರದಿ. ಸರಿ ಇಟ್ಕೊಳ್ತೀನಿ ಬನ್ನಿ ಎಂದು ರೂಮಿಗೆ ಬಿಟ್ಟು ಹಿಂದಿರುಗುವಾಗ, ಚುಕ್ಕಿ ಕಪಲ್ಸ್ ಟೀ ಶರ್ಟ್ ತೊಗೊಂಡಿದ್ವಲ್ಲ, ಆ ಸೆಟ್ ಹಾಕ್ಕೊಂಡು ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಹಿಂದಿರುಗಿದ. ಯಾವುದಾದ್ರೂ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತಾನೆ ಅಂದರೆ ಇದ್ಯಾವುದೋ ಡಬ್ಬಾ ರೂಮಲ್ಲಿ ರೆಡಿ ಆಗಬೇಕಂತೆ. ಡಬ್ಬ, ಕಂಜೂಸ್, ಜಿಪುಣ ಗೊಣಗುತ್ತಲೇ ರೆಡಿಯಾಗುತ್ತಿದ್ದಳು. ಮುಂಚೆಯೇ ರೆಡಿಯಾದ ಶರದಿ ಸ್ನೇಹ ಇಬ್ಬರೇ ಬಂದಿದ್ದು ನೋಡಿ, ಹೊರಡ್ಲಿಲ್ವಾ ಇನ್ನೂ ಅಂದ ಸತಿ. ಆಗ ತಾನೇ ಅರಳುತ್ತಿದ್ದ ತಾವರೆ ನೋಡುವ ಹಾಗೆ ನೋಡುತ್ತಾ. ಬ್ರೋ ಎಲ್ಲಿ ಅಂದಳು ಶರದಿ ಸುತ್ತಲೂ ಕಣ್ಣಾಡಿಸುತ್ತಾ. ನಾನು ರೆಡಿ ಎಂದು ಜಾಕೆಟ್ ಹಾಕಿಕೊಳ್ಳುತ್ತಾ ಬಂದ ನವೀನ್. ನೀವೇ ಹೋಗಿ ಕರ್ಕೊಂಡು ಬನ್ನಿ ಅಂದಳು ಶರದಿ. ಸರಿ ಎಂದು ಅವನತ್ತ ಹೋದ ಬಳಿಕ ಲೋಕಿಗೆ ಸನ್ನೆ ಮಾಡಿದ್ದಳು. ಹೀ ಈಸ್ ಮೈನ್ ಪ್ರಿಂಟೆಡ್ ಇದ್ದ ಲೈಟ್ ಪರ್ಪಲ್ ಟೀ ಶರ್ಟ್, ಬ್ಲ್ಯಾಕ್ ಜೀನ್ಸ್ ಮತ್ತು ಲೆದರ್ ಜಾಕೆಟ್ ತೊಟ್ಟು ಕೂದಲನ್ನು ಹಾರಲು ಬಿಡದೆ ಬ್ಯಾಂಡ್ನಿಂದ ಬಂಧಿಸಿದ್ದಳು. ಶೂಲೇಸ್ ಕಟ್ಟಿಕೊಳ್ಳುತ್ತಿದ್ದಳು ನಕ್ಷತ್ರ. ಅಮ್ಮು ರೆಡಿನಾ, ಬೇಗ ಬಾ ಹೊರಗಿನಿಂದ ನವೀನ್ ಧ್ವನಿ ಕೇಳಿಸಿತ್ತು. ಹಾಂ ಬಂದೆ, 1 ನಿಮಿಷ ಎಂದು ನಾನು ರೆಡಿ ಎಂದು ಬಂದಳು. ಶೀ ಈಸ್ ಮೈನ್ ಪ್ರಿಂಟೆಡ್ ಇದ್ದ ಅದೇ ಬಣ್ಣದ ಡ್ರೆಸ್ನಲ್ಲಿ ನವೀನನನ್ನು ನೋಡಿ ನಿಜವಾಗ್ಲೂ ಹೀ ಈಸ್ ಮೈನ್, ಓನ್ಲಿ ಮೈನ್ ಎಂದುಕೊಂಡಳು ಹಿಡಿದುಕೊಂಡು ಮೆಟ್ಟಿಲಿಳಿಯುತ್ತಾ. ಅನತಿ ದೂರದಲ್ಲೇ ಕಾರಿನ ಬಳಿ ನಿಂತಿದ್ದ ಲೋಕಿ ಕ್ಯಾಮರಾದಲ್ಲಿ ತನ್ನ ಕೈ ಚಳಕ ಶುರು ಮಾಡಿದ್ದ. ಸಖತ್ತ ಕಾಣ್ತಿದ್ದಾರಲ್ವಾ ಅಂತ ಶರದಿ ನಕ್ಷತ್ರಗಳನ್ನು ನೋಡುತ್ತಾ ಅಚಾನಕ್ಕಾಗಿ ಸತಿ ಕೈ ಹಿಡಿದುಕೊಂಡು ತಕ್ಷಣ ಎಚ್ಚೆತ್ತು ಸಾರಿ ಅಂದಳು. ಕಪಲ್ಸ್ ಈಗ ರೆಡಿನಪ್ಪ, ಯಾರ್ದು ದೃಷ್ಟಿ ತಾಗದೇ ಇರಲಿ ಎನ್ನುತ್ತಾ ಸತಿ ಇಬ್ಬರಿಗೂ ದೃಷ್ಟಿ ತೆಗೆದ. ಗೆಳೆಯನ ಪ್ರೀತಿ ಗೆದ್ದಿದ್ದು ಮನ ತುಂಬಿ ಬಂದಿತ್ತು. ಮನಸ್ಸಿನ ಸಂತೋಷ ಸತಿ ಮುಖದಲ್ಲಿ ಗೋಚರವಾಗುತ್ತಿತ್ತು. ಲವ್ ಯು ಮಗ ಅನ್ನುತ್ತಾ ಹಗ್ ಕೊಟ್ಟ ನವಿ. ಅಣ್ಣ ನಾನು ಅನ್ನುತ್ತಾ ನಕ್ಷತ್ರಳು ಕೂಡ ಹಗ್ ಮಾಡಿಕೊಂಡಿದ್ಲು. ನಾನೇನ್ರೂ ಮಾಡಿದ್ದೆ ಅನ್ನುತ್ತಾ ಸತಿಯು ಸೇರಿಕೊಂಡ. ಮನಸ್ಸಿದ್ದರೂ ಮನದ ಬೇಲಿಯ ದಾಟಲಾರದೆ ಶರದಿ ಸ್ನೇಹ ನೋಡುತ್ತಾ ನಿಂತಿದ್ದರು. ಸರಿ ಹೊರಡೋಣ ನವಿ, ನೀನೇ ಡ್ರೈವ್ ಮಾಡು ಅನ್ನುತ್ತಾ ಕೀ ಕೊಟ್ಟ ಸತಿ. ನಾನು ಹಿಂದೆ ಕೂರ್ತೀವಿ, ಶರದಿ ಬಾ ಅಂದ. ಮಾತನಾಡಲು ಹೋದ ನಕ್ಷತ್ರಳನ್ನು ನಕ್ಷು 1 ನಿಮಿಷ ಎಂದು ಸೈಡಿಗೆ ಕರೆದು, ನೋಡು ಇದು ನಿನ್ನ ಲೈಫ್ ಟೈಮ್ ಎಂಜಾಯ್ ಮಾಡು, ಲೈಫ್ ಲಾಂಗ್ ಮೆಮೊರಿಲ್ ಇರೋ ಹಾಗೆ ನಮ್ಮ ಬಗ್ಗೆ ಯೋಚನೆ ಮಾಡಬೇಡ. ನವಿ ನನ್ನ ಜೊತೆ ಮಾತಾಡಿದ್ದಾನೆ, ಎಲ್ಲ ನಿನ್ನ ಇಷ್ಟದಂತೆ ಆಗುತ್ತೆ, ಓಕೆನಾ? ನೀನು ನಮ್ಮನ್ನು ಒಂದು ಮಾಡೋಕ್ಕೋಗಿ ನಿನ್ನ ಟೈಮ್ನ ನೀನು ವೇಸ್ಟ್ ಮಾಡ್ಕೋಬೇಡ, ಅದಾಗದೇ ಆಗುತ್ತೆ, ಓಕೆನಾ ಅಂದ ಸತಿಗೆ. ನೀನೇ ಒಂದಾಗ್ತೀಯಾ, ಪ್ರಾಮಿಸ್ ಕರೋ ಕೈ ಮುಂದೆ ಚಾಚಿದ್ದಳು ನಕ್ಷತ್ರ. ಇದೊಂದು ಹಿಂದಿ ವರ್ಡ್ ಕಲಿತು ಚೆನ್ನಾಗಿ ಹೇಳ್ತೀಯ, ಯಾವುದೋ ಒಬ್ಬರು ಒತ್ತಾಯದಿಂದ ಆಗಬಾರ್ದು, ಅವಳೇ ಮನಸ್ಸಿನಲ್ಲಿ ಭಾವನೆಗಳು ಚಿಗುರಬೇಕು, ಅಲ್ಲಿವರೆಗೂ ಕಾಯಬೇಕು. 3 ವರ್ಷದಿಂದ ಕಾದಿರೋ ನವಿ ಇಲ್ವಾ? ಉದಾಹರಣೆಗೆ ಬಾ ಟೈಮ್ ಆಯಿತು ಅಂದು ಅವಸರಿಸಿದ ಸತಿ. ಮುಂದಿನ ಅರ್ಧ ಗಂಟೆಯಲ್ಲಿ ಕಾರು ತಾಣ ತಲುಪಿತ್ತು. ಮೂಕ ಪ್ರೇಕ್ಷಕರಂತೆ ಸುತ್ತಲಿನ ಪ್ರಕೃತಿ ಸೌಂದರ್ಯವ ಕಣ್ತುಂಬಿಕೊಳ್ಳುತ್ತಿದ್ದರು ಎಲ್ಲರೂ. ಮಾತನಾಡಿದರೆ ಎಲ್ಲಿ ತಿಳಿನೀರ ಸರೋವರದಂಥ ಪ್ರಕೃತಿ ಕದಡಿ ಬಿಡುವುದೋ ಎಂಬ ಅಸ್ಥೆಯಿಂದ. ಮರವಂತೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನಲ್ಲಿರುವ ಸುಂದರ ಪ್ರಾಕೃತಿಕ ತಾಣ. ಒಂದು ಕಡೆ ಅರಬ್ಬಿ ಸಮುದ್ರ, ಮತ್ತೊಂದು ಕಡೆ ಕೊಡಚಾದ್ರಿ ಹಿನ್ನೀರನ್ನು ತನ್ನೊಳಗೆ ಸೇರಿಸಿಕೊಂಡು ಶಾಂತವಾಗಿ ಹರಿಯುವ ಸೌಪರ್ಣಿಕಾ ನದಿ. ಶುಭ್ರ ಬಿಳಿ ಮರಳು, ಆಗಸಕ್ಕೆ ಮುತ್ತಿಡುವಂತೆ ಓಲಾಡುತ್ತಿರುವ ಫಲಭರಿತ ತೆಂಗಿನ ಮರಗಳು, ದೂರ ದಿಗಂತದೆಡೆಗೆ ಕಣ್ಣು ಹಾಯಿಸಿದಷ್ಟು ನೀಲಿ ಆಗಸ. ಬಹುಶಃ ಭಾರತದಲ್ಲಿ ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ ನದಿ ಮಧ್ಯೆ ಹೆದ್ದಾರಿ ಹಾದು ಹೋಗಿರುವುದು ಅತೀ ವಿರಳ ಎನಿಸುತ್ತದೆ. ರಾಷ್ಟ್ರೀಯ ಹೆದ್ದಾರಿ 66 ಮರವಂತೆಯಲ್ಲಿ ಸಮುದ್ರ ಮತ್ತು ನದಿ ಎರಡರ ಮಧ್ಯೆ ಸೇತುವೆ ಮೇಲೆ ಹಾದು ಹೋಗಿದೆ. ಪ್ರವಾಸಿಗರಿಗೆ, ಪ್ರಕೃತಿ ಪ್ರಿಯರಿಗೆ ಅಚ್ಚುಮೆಚ್ಚಿನ ತಾಣ. ಬ್ರಿಡ್ಜ್ ಮೇಲೆ ಕಾರು ನಿಲ್ಲುತ್ತಲೇ ಎಲ್ಲರೂ ಇಳಿಯುತ್ತಾ ವಾವ್ ಎನ್ನುವ ಉದ್ಗಾರವೊಂದು ಹೊರಟಿತ್ತು ಎಲ್ಲರ ಬಾಯಿಂದ. ಕಣ್ಮನಗಳು ತಂಪಾಗಿ ಹರ್ಷೋಲ್ಲಾಸದಿಂದ ಕುಣಿಸುವಂಥ ಪ್ರಕೃತಿ ಸೌಂದರ್ಯಕ್ಕೆ ಶರಣಾಗಿ ವಂದಿಸುತ್ತಾ ಖುಷಿಯಿಂದ ಮಾತುಗಳೇ ಹೊರಬರದಂತಾಗಿದ್ದವು. ಸ್ಪೀಚ್ಲೆಸ್, ಮೈಂಡ್ ಬ್ಲೋಯಿಂಗ್. ನವಿ ಸರ್ಪ್ರೈಸ್ ಅಂತ ಸ್ವರ್ಗ ಕರ್ಕೊಂಡು ಬಂದಿದ್ದೀಯಲ್ಲ, ವಿ ಆರ್ ಅಟ್ ಹೆವನ್, ನಾವೀಗ ಸ್ವರ್ಗದಲ್ಲಿದ್ದೀವಿ ಖುಷಿಯಿಂದ ಓಡಿ ಬಂದು ತಬ್ಬಿಕೊಂಡಳು.
ಅವಳ ಖುಷಿಗೆ ಸಾಥ್ ಕೊಡುವಂತೆ ಎತ್ತಿಕೊಂಡು ತಿರುಗಿಸಿದ ನವೀನ್. ಎರಡೂ ಕೈಗಳನ್ನು ಅಗಲವಾಗಿ ಚಾಚಿಕೊಂಡು ಪಂಜರದಿಂದ ಹಾರಿಬಿಟ್ಟ ಅಕ್ಕಿಯಂತೆ ಸಂಭ್ರಮಿಸುತ್ತಾ ಎತ್ತಿಕೊಂಡವನ ಮುಖವನ್ನು ಬೊಗಸೆಯಲ್ಲಿಡಿದು ಹಣೆಗೆ ಮುತ್ತಿಕ್ಕುತ್ತಾ ಲವ್ ಯು ಜಾಸ್ತಿ ಅಂದಳು ಜಗದ ಪರಿವೇ ಇಲ್ಲದೆ. ಪ್ರಕೃತಿ ಎಂದರೆ ಸದಾ ನವಚೈತನ್ಯದ ಚಿಲುಮೆ. ನವೋಲ್ಲಾಸದಿಂದ ಉತ್ತೇಜಿತನಾದವನಂತೆ ಯತಿ ಕೂಡ ಸ್ನೇಹಾಳನ್ನು ಎತ್ತಿಕೊಂಡು ಗರಗರನೆ ತಿರುಗಿಸಿ ಇಳಿಸಿದ. ಶ್ರೀಧರ್, ನಕ್ಷತ್ರ, ನವೀನನ ವಿಡಿಯೋ ಮಾಡುತ್ತಿದ್ದರೆ ಲೋಕಿ ಕ್ಯಾಮರಾದಲ್ಲಿ ತನ್ನ ಕೈ ಚಳಕ ಮುಂದುವರೆಸಿದ್ದ. ಹರಿಯೋ ನದಿ ಅದೆಷ್ಟೇ ದೂರ ಹರಿದರೂ ಕೊನೆಗೊಮ್ಮೆ ಸಮುದ್ರನ ಸೇರಲೇಬೇಕು. GS ಶಿವರುದ್ರಪ್ಪನವರ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಸಾಲುಗಳು ಶರದಿಗೆ ಬಿಡದೆ ನೆನಪಾಗಿ ಸತಿ ಶರದಿ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಹಾಡಲು ಶುರುವಿಟ್ಟುಕೊಂಡರು. ಹಾಡು ಮುಗಿಯುವಷ್ಟರಲ್ಲಿ ಶರದಿಯ ಕಣ್ಣಾಲಿಗಳು ತುಂಬಿ ಹರಿಯುತ್ತಿದ್ದರೂ ಅದರ ಪರಿವೇ ಇಲ್ಲದೆ ಅಷ್ಟು ಮನಸಾರೆ ಅನುಭವಿಸಿ ಹಾಡುತ್ತಿದ್ದಳು. ಸ್ನೇಹ ಅದನ್ನು ಗಮನಿಸಿ ಕಣ್ಣೀರು ಒರೆಸಲೋದಾಗ ಯತಿ ಸ್ನೇಹಾಳ ಕೈ ಹಿಡಿದು ತಡೆದು ಬೇಡ ಹಗುರಾಗಲಿ ಎಂದು ಹೇಳಿದ್ದ. ಹಾಡು ಮುಗಿದು ಕಣ್ಬಿಡುತ್ತಾ ಕಣ್ಣೊರೆಸಿಕೊಳ್ಳಲು ಹೋದಾಗ ಸತಿಯೇ ಕಣ್ಣೀರು ಒರೆಸುತ್ತಾ ಇಷ್ಟೊಂದು ಅಂತರ್ಮುಖಿಯಾಗಿ ಹಾಡ್ತೀಯಾ ಅಂತ ಹೇಳಿದ್ದ. ಭಾವಗೀತೆಗಳೆಂದರೆ ಹಾಗೇ ಅಲ್ವಾ? ನಸುನಕ್ಕಳು ಸುತ್ತ ನೋಡಿ. ನಕ್ಷು ಎಲ್ಲಿ ಅಂದಳು ಕರು ಕಾಣಿಸದ ಹಸುವಿನಂತೆ. ಅವರಿಬ್ಬರು ಫೋಟೋಶೂಟ್ಗೆ ಹೋಗಿದ್ದಾರೆ. ಡೋಂಟ್ ವರಿ, ನಿನ್ನ ಫ್ರೆಂಡು ಎಲ್ಲೂ ಕಳೆದೋಗಲ್ಲ, ಅವಳನ್ನ ಕಾಯೋಕಂತಾನೆ ಕುಚುಕು ಇದ್ದಾನೆ ಆಗ ಅವನು ಹೇಳಿದ್ದ. ನಡು ರಸ್ತೆಯಲ್ಲಿ ತರಹೇವಾರಿ ವಿವಿಧ ಭಂಗಿಗಳಲ್ಲಿ ಫೋಟೋಶೂಟ್ ಮುಗಿಸಿಕೊಂಡು ಶ್ರೀಧರ್ ಲೋಕಿ ಇರೋ ಕಡೆಗೆ ಬಂದರು. ಅವರೆಲ್ಲೋದ್ರೂ ಹೋಗ್ತಾ ಜೊತೆಲೇ ಹೋದ್ರಲ್ವಾ? ಫೋಟೋಸ್ ಮುಗೀತು, ಕಪಲ್ಸ್ ಜೊತೆಯಲ್ಲಿ ಅಷ್ಟು ದೂರ ಹೋದರು, ನಾವ್ಯಾಕಲ್ಲಿ ಅಂತ ಬಂದ್ವಿ. ಬರ್ತಾರೆ ವೆಯ್ಟ್ ಮಾಡಿ ಅಂದ ಲೋಕಿ. ಮಗ, ಬ್ರಿಡ್ಜ್ ಸ್ಟಾರ್ಟಿಂಗ್ನಲ್ಲಿ ಟೀ ಶಾಪ್ ಹತ್ರ ಟೀ ಕುಡಿತಿರ್ತೀವಿ, ಬರ್ತೀರಾ? ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತೀರಾ ಅಂದ ಶ್ರೀಧರ್ಗೆ. ಇಲ್ಲ ಮಗ, ನಕ್ಷತ್ರ ಅವರು ಹೇಳಿದ್ದಾರೆ ಎಲ್ರದ್ದು ಫೋಟೋಸ್ ತೆಗಿತೀವಿ, ಬರ್ತೀವಿ ಅಂತ ಅಂದ ಲೋಕಿ. ಇಂಥ ಕಾರಣಗಳಿಗೆ ನಕ್ಷು ಎಲ್ರಿಗೂ ಇಷ್ಟ ಆಗೋದು ಅಂದುಕೊಂಡರು ಎಲ್ಲರೂ ಮನಸ್ಸಲ್ಲಿ. ಕಣ್ಣಳತೆಯಿಂದ ಮರೆಯಾಗುವಷ್ಟು ದೂರ ಸಾಗಿದ ಮೇಲೆ ನಕ್ಷತ್ರಳ ಹೆಗಲು ಬಳಸುತ್ತಾ ಹ್ಯಾಪಿನಾ ಅಂತ ಕೇಳಿದ್ದ ನವೀನ್. ತುಂಬ ಬೈಕೋತಿದ್ದೆ, ಇಷ್ಟು ಸಸ್ಪೆನ್ಸ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗಬಹುದು ಅಂತ. ನವಿ, ಬ್ರಿಡ್ಜ್ ಪಕ್ಕದಲ್ಲಿ ನಿಂತು ನೀರು ನೋಡೋಣವಾ? ಅಷ್ಟೇ ತಾನೇ, ಬಾ ಎಂದು ಹೆದರಿಯಾಳು ಎಂದು ಕೈ ಹಿಡಿದುಕೊಂಡು ನಿಲ್ಲುತ್ತಾ ಹೇಳಿದ್ದ. ನದಿ ಅಂದರೆ ಹೆಣ್ಣು, ಸಮುದ್ರ ಅಂದೇ ಗಂಡು ಅಲ್ವಾ? ಎಂದಷ್ಟೇ ಹುಸುರಿದ. ಈ ನದಿ ಎಲ್ಲೋ ಹುಟ್ಟಿದೆ, ಹರಿತಾ ಹರಿತಾ ಅದೆಷ್ಟೋ ಊರುಗಳನ್ನು ದಾಟಿ ಬರುತ್ತೆ. ಒಡನಾಡಿಗಳಾಗಿ ಬೆಳೆದ ಮತ್ತಷ್ಟು ನದಿಗಳ ಜೊತೆ ಸೇರ್ಕೋತವೆ. ಬೆಳೀತಾ ಬೆಳೀತಾ ತನ್ನ ಉಗಮ ಸ್ಥಾನವನ್ನೇ ಬಿಟ್ಟು ಬಂದ್ಬಿಡುತ್ತೆ. ಕೊನೆಗೊಮ್ಮೆ ಸಮುದ್ರನ ಸೇರುತ್ತೆ. ಆದರೆ ಅದೇ ಅದರ ಅಂತಿಮ ಘಟ್ಟ. ಹೆಣ್ಣು ಕೂಡ ಹಾಗೆ ಅಲ್ವಾ? ಎಲ್ಲೋ ಹುಡ್ತಾಳೆ, ಬೆಳೀತಾ ಎಷ್ಟೊಂದು ಸ್ನೇಹ ಪರಿಚಯಗಳಾಗ್ತವೆ. ಕೊನೆಗೆ ಎಲ್ಲವನ್ನೂ ಬಿಟ್ಟು ಅಂತಿಮ ಘಟ್ಟವಾಗಿ ಮದುವೆ ಹೆಸರಲ್ಲಿ ಗಂಡನ ಮನೆ ಅನ್ನೋ ಸಮುದ್ರದಲ್ಲಿ ವಿಲೀನ ಆಗ್ತಾಳೆ. ಆದರೆ ನದಿ ತನ್ನ ಜೊತೆ ಸೇರೋ ಉಪನದಿಗಳನ್ನು ತನ್ನ ಜೊತೆ ಸಮುದ್ರ ಸೇರಿಸೋ ಹಾಗೆ ಹೆಣ್ಣಿಂದ ಸಾಧ್ಯ ಇಲ್ಲ ಅಲ್ವಾ? ಸಮುದ್ರ ಸೇರಲು ಪಶ್ಚಿಮ ಮುಖವಾಗಿ ಹರಿಯುತ್ತಿದ್ದ ಸೌಪರ್ಣಿಕಾ ನದಿಯನ್ನು ನೋಡುತ್ತಾ ಹೇಳಿದ್ದಳು. ಈ ಸೌಪರ್ಣಿಕಾ ನದಿಗೆ ವಾರಾಹಿ, ಕೇದಕ, ಚಕ್ರ, ಕುಬ್ಜ ಎಂಬ 4 ಉಪನದಿಗಳು ಸೇರಿ ಒಟ್ಟು 5 ನದಿಗಳು ಮುಂದೆ ಗಂಗೊಳ್ಳಿ ಬೀಚ್ ಅಂತಿದೆ, ಅಲ್ಲಿ ಸಮುದ್ರ ಸೇರ್ತವೆ. 5 ನದಿಗಳು ಸಮುದ್ರ ಸೇರೋ ಆ ಸ್ಥಳಕ್ಕೆ ಪಂಚಗಂಗಾವಳಿ ಅಂತ ಕೂಡ ಕರೀತಾರೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅದೇ. ಬೀಚ್ ಪಕ್ಕನೇ ರೆಸಾರ್ಟ್ನಲ್ಲಿ ಕಾಟೇಜ್ ಬುಕ್ ಮಾಡಿದ್ದೀನಿ. ಹಾಗೆ ನದಿ ಮತ್ತು ಸಮುದ್ರದಲ್ಲಿ ವಾಟರ್ ಗೇಮ್ಸ್ ಕೂಡ ಇದ್ದಾವೆ. ಲೆಟ್ಸ್ ಎಂಜಾಯ್ ಎಂದ ನವೀನ್. ನಾನೇನೋ ಎಮೋಷ್ನಲ್ ಆಗಿ ಮಾತಾಡಿದರೆ ಹೋಗೋ, ತೋಳಿಗೆ ದಡದಡನೆ ಗುದ್ದುತ್ತಾ ಹೇಳಿದ್ದಳು ನಕ್ಷತ್ರ. ನೆನಪಿದ್ಯಾ? ಕೃಷ್ಣಗಿರಿ ಹೋದ್ಮೇಲೆ ಮುಲಾಮ್ ಹಚ್ಚೇ ಬಿಡಲ್ಲ ಅಷ್ಟೇ. ಈಗಂತೂ ನಿನ್ನ ಸಹಾಯಕ್ಕೆ ಯಾರೂ ಬರಲ್ಲ. ಎಮೋಷ್ನಲ್ ಆಗೋ ಅಂಥದ್ದೇನಾಯಿತು ಈಗ? ನದಿಗೆ ಸಮುದ್ರ ಒಂಥರ ಗಂಡನ ಮನೆ ಇದ್ದಂಗೆ. ನೀನೇನು ಕಮ್ಮಿನಾ? ನಿನ್ನ ಜೊತೆ ಇಬ್ಬರಿಬ್ಬರನ್ನು ಕರ್ಕೊಂಡು ಬಂದಿದ್ದೀಯಲ್ಲ? ನವೀನ್ ಹೇಳಿದ್ದ. ಬರ್ತಾರೆ ಅನಿಸುತ್ತಾ ನಿನಗೆ? ನಕ್ಷತ್ರ ಕೇಳಿದ್ಲು. ಅನ್ಸೋದೇನು ಕನ್ಫರ್ಮ್. ಟ್ರಿಪ್ ಮುಗಿಯೋವರೆಗೂ ಅವರನ್ನು ಹೀಗೆ ಬಿಡೋಣ. ನಾವು ಜೊತೆಲೇ ಇದ್ದಷ್ಟು ಮಾತು ನಮ್ಮ ಸುತ್ತಾನೆ ಗಿರ್ಕಿ ಹೊಡೆಯುತ್ತೆ. ನವೀನ್ ಹೇಳಿದ್ದ. ಇದರಲ್ಲಿ ನಿನ್ನ ಸ್ವಾರ್ಥನೂ ಇದೆ ತಾನೇ? ನಕ್ಷತ್ರ ಕೇಳಿದ್ಲು. ಸ್ವಾರ್ಥ ಏನು ಬಂತು? ಬಂದಿರೋದೇ ಎಲ್ರಿಗೋಸ್ಕರ ತಾನೇ? ನವೀನ್ ಹೇಳಿದ್ದ. ನಮ್ಮಿಬ್ರಿಗೋಸ್ಕರ ಮಾತ್ರ ಆಗಿದ್ರೆ ಇಷ್ಟು ದೂರ ಬರೋ ಅವಶ್ಯಕತೆಯೇ ಇರಲಿಲ್ಲ. ಪ್ರೈವೇಸಿ ನಮಗೆ ಅಲ್ಲೇ ಸಿಗೋದು. ಸಿಗದೇ ಇದ್ದರೂ ಪಡ್ಕೊಳ್ಳೋದು ನನಗೆ ಗೊತ್ತು. ಆದರೆ ಇವ್ರು ಯಾರೂ ಅಲ್ಲೇ ಇದ್ದಿದ್ರೆ ಓಪನ್ ಅಪ್ ಆಗ್ತಾ ಇರಲಿಲ್ಲ. ನಿಶ್ಶಬ್ದವಾಗಿ ಹರಿಯುತ್ತಿದ್ದ ನದಿಯನ್ನು ನೋಡುತ್ತಾ ಹೇಳಿದ ನವೀನ್. ಎಷ್ಟು ದಿನ ಈ ಟ್ರಿಪ್ಪು? ಸ್ನೇಹ ನೋ ಪ್ರಾಬ್ಲಮ್, ಹೇಗೆ ಬೇಕಾದರೂ ದಾರಿಗೆ ಬರ್ತಾಳೆ. ಬಟ್ ಶರು ಅಂತ ಕೇಳಿದ್ಲು ನಕ್ಷತ್ರ. ಸತಿ ಇದನ್ನೆಲ್ಲ ನೋಡ್ಕೋತಾನೆ, ಬ್ರೈನ್ ವಾಶ್ ಮಾಡಿದ್ದೀನಿ, ಡೋಂಟ್ ವರಿ ಅನ್ನುತ್ತಾ ನವೀನ್ ಕೂಡ ಹೇಳಿದ್ದ. ಲವ್ ಯು ಎನ್ನುತ್ತಾ ತೋಳಿಗೊರಗಿದಳು ನಕ್ಷತ್ರ. ಹೊರಡೋಣ್ವಾ? ನವೀನ್ ಕೇಳಿದ್ದ. ಎಂದಳು ಹೊರಗಿದ್ದ ತೋಳಿನ ಸರೆ ಬಿಡುತ್ತಾ.
ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.